ಚಿಂತೆಗಳು ದೂರವಾಗುತ್ತಾ? ಸೊ ತಾಯಿಯ ಆರಾಧನೆಯ ಪರಿ ಹೇಗೆ, ಇದೆಲ್ಲದರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ನನ್ನ ಜೊತೆ ಅತಿಥಿ ಇದ್ದಾರೆ, ಖ್ಯಾತ ಗುರುಜಿ ಶ್ರೀನಿವಾಸ್ ಅವರು. ಗುರುಜಿ ನಮಸ್ತೆ, ಚರ್ಚೆಗೆ ಸ್ವಾಗತ ತಮಗೆ. ನಮಸ್ಕಾರ. ಆಷಾಢ ಮಾಸವನ್ನು ನಾವು ಶೂನ್ಯ ಮಾಸ ಅಂತ ಕರಿತೀವಿ. ಈ ಆಷಾಢ ಮಾಸ ಅಂದರೆ ಏನು? ಸೊ ಆಷಾಢ ಮಾಸದಲ್ಲಿ ಬರುವಂಥ ಈ ಶುಭ ಶುಕ್ರವಾರದ ಸಂದರ್ಭದಲ್ಲಿ ದೇವಿಯ ಆರಾಧನೆಯ ಪರಿ ಹೇಗೆ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ವಿಶೇಷವಾಗಿ ನೋಡ್ತಿರುವಂಥ ಸಕಲ ವೀಕ್ಷಕರಿಗೂ ಸಹ ಆ ಮಹಾಲಕ್ಷ್ಮಿಯ ದಿವ್ಯ ಅನುಗ್ರಹ ಉಂಟಾಗಲಿ ಅಂತ ಕೇಳ್ಕೊಳ್ತಾ, ನೋಡಿ, ವಿಶೇಷವಾದಂತಹ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಒಂದು ಅಭಿನಂದನೆಯನ್ನು ಸಹ ಸಲ್ಲಿಸುತ್ತಾ, ಆಷಾಢ ಮಾಸ ಅಂತ ಅಂದ ತಕ್ಷಣವೇ ನಮಗೆ ಗೊತ್ತಾಗುವಂಥದ್ದು ನೀವು ಹೇಳಿದಾಗೆ ಶೂನ್ಯ ಮಾಸ ಅನ್ನುವಂಥದ್ದು, ಗ್ರೀಷ್ಮ ಋತುವಿನಲ್ಲಿ ಬರುವಂಥದ್ದು. ಜೊತೆಯಲ್ಲಿ ಈ ಮಾಸಕ್ಕೆ ಚಾತುರ್ಮಾಸಗಳ ಆರಂಭದ ಮಾಸ, ಸಂಕಲ್ಪ ಮಾಸ, ವ್ರತ ನೇಮಾದಿಗಳ ಮಾಸ ಅನ್ನುವಂಥದ್ದು ಪ್ರತೀತಿ. ಆಷಾಢ ಮಾಸದಲ್ಲಿ ಶುಭ ಮುಹೂರ್ತಗಳು ಸಿಗೋದಿಲ್ಲ, ಶುಭ ಲಗ್ನಗಳು ಸಿಗೋದಿಲ್ಲ. ಯಾವುದೇ ಆದಂತಹ ಶುಭ ಹೋಮ ಅಥವಾ ಯಾವುದಾದ್ರೂ ಮದುವೆ ಮುಂಜಿಗಳು, ಗೃಹ ಪ್ರವೇಶಾದಿಗಳನ್ನು, ದೇವರ ಪ್ರತಿಷ್ಠಾಪನಾದಿಗಳನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಈ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಮುಹೂರ್ತ ಸಿಕ್ಕೋದಿಲ್ಲ. ಹಾಗಾದರೆ ಏನಕ್ಕಾಗಿ ಈ ಮಾಸ ಶ್ರೇಷ್ಠತೆಯನ್ನು ಪಡೆದಿದೆ ಅಂತ ಹೇಳಿದ್ರೆ, ಸಂಕಲ್ಪಕ್ಕಾಗಿ ಈ ಮಾಸ ಪ್ರತೀತಿಯನ್ನು ಪಡೆದಿದೆ. ಆರಾಧನೆಗಳಿಗೆ, ವ್ರತ ನೇಮಾದಿಗಳಿಗೆ, ರಥೋತ್ಸವಗಳಿಗೆ ಈ ಆಷಾಢ ಮಾಸ ಅತ್ಯಂತ ಪಾವಿತ್ರತೆಯ ಮಾಸ. ನಾನು ಆಗಲೇ ಈ ಮಾಸವನ್ನು ಸಂಕಲ್ಪ ಮಾಸ ಅಂತಲೂ ಸಹ ನಾವು ಕರಿತೇವೆ. ಈ ಚಾತುರ್ಮಾಸಗಳ ಆರಂಭದ ದಿನಗಳಲ್ಲಿ ಮಹಾವಿಷ್ಣುವಿನ ಯೋಗ ನಿದ್ರೆಗೆ ಜಾರುವಂತಹ ಶುಭ ಮುಹೂರ್ತಗಳ ದಿನಗಳಲ್ಲಿ ಇದು ಮಹಾವಿಷ್ಣುವಿನ ಉಪಾಸನೆ, ಮಹಾದೇವಿಯ ಆರಾಧನೆಗಳಿಗೆ ಮೀಸಲಾಗಿರುವಂತಹ ಈ ಮಾಸದಲ್ಲಿ ಪ್ರತಿ ಶುಕ್ರವಾರವೂ ಸಹ ದೇವಿ ಬಂದಾಗ, ಆ ವಾರಗಳು ಬಂದಾಗ ದೇವಿಯ ಸ್ಮರಣೆ, ದೇವಿಯ ವ್ರತ ನೇಮಾದಿಗಳು, ಪೂಜೆ ಪುನಸ್ಕಾರಾದಿಗಳು ಇದೆಲ್ಲವೂ ಮಾಡುವಂಥದ್ದು ಅತ್ಯಂತ ಫಲಪ್ರದ. ಈ ಮಾಸಕ್ಕೆ ಈ ಪೂಜೆಗಳಿಗೆ ಮತ್ತೊಂದು ಸಹ ಹೆಸರಿಂದ ಕೂಗುವಂಥದ್ದು, ಅದು ಅಮೃತ ಸಂಜೀವಿನಿ ಪೂಜೆ, ಅಮೃತ ಸಂಜೀವಿನಿ ವ್ರತ ಅನ್ನುವಂಥದ್ದಕ್ಕೂ ಸಹ ಇದಕ್ಕೆ ಮತ್ತೊಂದು ಹೆಸರಿಂದ ಕೂಗುವಂಥದ್ದು. ನಾವು ಮಾಡುವಂತಹ ಸಂಕಲ್ಪಗಳು, ನಾವು ಮಾಡುವಂಥ ಆರಾಧನೆಗಳು ಹೇಗಿರಬೇಕು ಅಂತಂದರೆ, ಅದು ಅತ್ಯಂತ ನಿಷ್ಠೆಯಿಂದಲೂ ಕ್ರಮದಿಂದಲೂ ಸಹ, ನೀವಾಗಲೇ ಹೇಳಿದ್ರಿ, ಈ ಮಾಸಗಳಲ್ಲಿ ಉಪವಾಸವಿದ್ದು ಮಾಡಬೇಕಾಗಿರುವಂತಹ ವ್ರತವ, ಅಥವಾ ಈ ಮಾಸದಲ್ಲಿ ಮಾಡೋದ್ರಿಂದ ಕೆಲವು ದಾರಿದ್ರ್ಯತೆಗಳು, ಕಷ್ಟಗಳು, ಸಮಸ್ಯೆಗಳು, ಗೊಂದಲಗಳು ಅವೆಲ್ಲವೂ ಸಹ ದೂರ ಆಗುವಂತಹ ಈ ಪೂಜೆಯೆಲ್ಲ ಆಗುತ್ತಾ ಅಂತ. ಖಂಡಿತವಾಗಿ ಎಲ್ಲದಕ್ಕೂ ಸಹ ಇದಕ್ಕೆ ಫಲಪ್ರದವಾಗಿಯೇ ಇರುತ್ತೆ. ಒಂದು ವಿಚಾರವಾಗಿ ಹೇಳಬೇಕು ಅಂತ ಅಂದರೆ, ಈ ವ್ರತವನ್ನು ಮಾಡುವುದರಿಂದ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡ್ಬೋದು, ಮಹಾಸರಸ್ವತಿ ಪೂಜೆ, ಜೊತೆಯಲ್ಲಿ ಗೌರಿಯ ಪೂಜೆ, ತ್ರಿದೇವಿಗಳ ಪೂಜೆಯನ್ನು ಮಾಡುವಂತಹ ಸುಯೋಗ ಈ ಶುಭ ಆಷಾಢ ಶುಕ್ರವಾರದಲ್ಲಿ ಸಿಗುತ್ತೆ. ನಮ್ಮ ನಾಡದೇವತೆಯಾದಂತಹ ಚಾಮುಂಡೇಶ್ವರಿ ಜನನವಾದಂಥದ್ದು, ಅವಳ ಆರಾಧನೆ ಮಾಡುವಂಥ ಅತ್ಯಂತ ಪಾವಿತ್ರತೆಯ ದಿನಗಳು ಯಾವುದು ಅಂತಂದರೆ ಆಷಾಢ ಮಾಸದಲ್ಲಿಯೇ ಬರುವಂಥದ್ದು ನಾಡದೇವತೆಯಾದಂಥ ಚಾಮುಂಡೇಶ್ವರಿಯ ಪೂಜೆಗಳು. ಈಗ ಮಾಡುವಂತಹ ಪೂಜೆಗಳು, ಆಷಾಢದಲ್ಲಿ ಮಾಡುವಂತಹ 4 ವಾರಗಳ ಪೂಜೆ, ಶ್ರಾವಣದಲ್ಲಿ ಮಾಡುವಂತಹ 2 ವಾರಗಳ ಪೂಜೆ, ಒಟ್ಟು 6 ವಾರಗಳ ಪೂಜೆಯನ್ನು ಮಹಾಲಕ್ಷ್ಮಿ ನೆನೆಸುತ್ತಾ ನಾವು ಪೂಜೆ ಮಾಡ್ತಿರ್ತೀವಿ. ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡ್ತಿರ್ತೀವಿ. ಹಾಗಾದರೆ ಈ ಆಷಾಢದಲ್ಲಿ ಮಾಡಿದಂತಹ ದುರ್ಗಾ ಪರಮೇಶ್ವರಿ ಪೂಜೆ ಇರ್ಬೋದು, ಚಾಮುಂಡೇಶ್ವರಿ ಪೂಜೆ ಆಗಿರ್ಬೋದು, ಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು, ಅದು ಮುಂದೆ ಶ್ರಾವಣ ಮಾಸದಲ್ಲೂ ಸಹ ತೆಗೆದುಕೊಳ್ಳುತ್ತೆ. ಶ್ರಾವಣ ಮಾಸದಲ್ಲಿ ಮೊದಲನೇ ವಾರ 1 ವಾರ ಸಿಗುತ್ತೆ, 2ನೇ ವಾರದಲ್ಲಿ ಸಿಗುವಂಥದ್ದು ವರಮಹಾಲಕ್ಷ್ಮಿ ಸಿಗುತ್ತೆ. ವರಮಹಾಲಕ್ಷ್ಮಿ ಪೂಜೆಯ ಮುಖಾಂತರದಲ್ಲಿ ತೆಗೆದುಕೊಂಡಾಗ 6 ವಾರಗಳ ಪೂಜೆಗಳನ್ನು ಸತತವಾಗಿ ಮಾಡ್ತಿರ್ತೇವೆ ಈ ಚಾತುರ್ಮಾಸಗಳ ಆರಂಭದಲ್ಲಿ.
ಆಷಾಢ ಮಾಸದಲ್ಲಿ ಬಂದಂತಹ 4 ವಾರಗಳು, ಶ್ರಾವಣದಲ್ಲಿ ಬರುವಂಥ 2 ವಾರಗಳನ್ನು ಸೇರಿದಾಗ 6 ವಾರಗಳ ಪೂಜೆ ಮಾಡೋದ್ರಿಂದ 6 ಅನ್ನುವಂಥ ಸಂಖ್ಯೆ ಶುಕ್ರನ ಸಂಖ್ಯೆ ಆಗುತ್ತೆ. ಶುಕ್ರ ಅನ್ನುವಂಥದ್ದು ಮಹಾಲಕ್ಷ್ಮಿಯ ಅಧಿದೇವರಾದರಿಂದ ಮಹಾದೇವರ ಆಜ್ಞಾಧಾರಕ ಪೂಜೆ ಅವನು ಗ್ರಹ ಆಗೋರೋದ್ರಿಂದ ನೀವು ಮಾಡುವಂಥ ಪೂಜೆಗಳು ನಿಮಗೇನಾಗುತ್ತೆ ಅಂದರೆ ಶುಕ್ರನ ಅನುಗ್ರಹ ಸಿಗುತ್ತೆ, ಮಹಾಲಕ್ಷ್ಮಿ ಉಪಾಸನೆಗಳಲ್ಲಿ ಆ ದೇವಿಯ ಅನುಗ್ರಹ ಸಿಗುತ್ತೆ, ತ್ರಿದೇವಿಗಳ ಅನುಗ್ರಹ ಸಿಗುತ್ತೆ, ನಿಮಗೆ ಲಕ್ಷ್ಮೀ ಸರಸ್ವತಿ ದುರ್ಗಾದೇವಿಯ ಅನುಗ್ರಹ ಸಿಗುತ್ತೆ. ಜೊತೆಯಲ್ಲಿ ಎಷ್ಟೋ ಗ್ರಹಗತಿಗಳ ದೋಷ ಪರಿಹಾರಗಳು ಇದರಲ್ಲಾಗುತ್ತೆ. ಅದು ಮುಂದೆ ತೆಗೆದುಕೊಳ್ಳೋಣ.